ರಾಜಕೀಯ ಅಂದ್ರೇನೆ ಹಾಗೆ, ತಂತ್ರಕ್ಕೆ ಪ್ರತಿತಂತ್ರ ರಣತಂತ್ರ ಹೆಣೆಯಲೇಬೇಕು. ಇಂತಹದ್ದೇ ಪರಿಸ್ಥಿತಿ ಮಾಜಿ ಸಚಿವ ರಾಜಣ್ಣಗೆ ಉದ್ಭವಿಸಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಮೇಲೆ ಕಣ್ಣಿಟ್ಟಿರುವಂತಹ ರಾಜಣ್ಣ ತಮ್ಮದೇ ಆದ ರಣತಂತ್ರ ಹೆಣೆತಾ ಇದ್ದಾರೆ. ತಮ್ಮ ಪುತ್ರ ರಾಜೇಂದ್ರನನ್ನ ದೇವೇಗೌಡರ ಮನೆಗೆ ಕಳುಹಿಸಿ ರಾಜಕೀಯ ದಾಳವನ್ನ ಉರುಳಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಪದವಿಗಾಗಿ ಡಿಕೆಶಿ ಜೊತೆಗೆ ಫೈಟ್. ಅಪೆಕ್ಸ್ ಬ್ಯಾಂಕ್ ಹುದ್ದೆ ಸಿಗದಿದ್ರೆ ಕೈ ಕೊಡ್ತಾರಾ ರಾಜಣ್ಣ? ರಾಜಕೀಯದಲ್ಲಿ ಯಾರು ಮಿತ್ರರೂ ಅಲ್ಲ, ಶತ್ರುಗಳು ಅಲ್ಲ ಅನ್ನುವಂತ ಮಾತಿದೆ. ಈ ಮಾತು ಆಗಾಗ ಸಾಬೀತಾಗ್ತಾನೆ ಇರುತ್ತೆ. ಸಿದ್ದರಾಮಯ್ಯ ಸರ್ಕಾರದ ವೇಳೆ ಸಚಿವರಾಗಿದ್ದ ಕೆಎನ್ ರಾಜಣ್ಣ ಹಾಗೂ ಡಿಕೆ ಶಿವಕುಮಾರ್ ನಡುವೆ ವಾಗ್ಯುದ್ಧ ನಡೀತಾನೆ ಇತ್ತು. ಇದು ಕಾಂಗ್ರೆಸ್ ಹೈಕಮಾಂಡ್ಗೂ ತಲೆನೋವಾಗಿತ್ತು. ಇದೇ ವೇಳೆ ಅಪೆಕ್ಸ್ ಬ್ಯಾಂಕ್ ಮೇಲೆ ಡಿಕೆಶಿ ಕಣ್ಣಿಟ್ಟು ತಮ್ಮ ಆಪ್ತರಿಗೆ ಪಟ್ಟ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ರಾಜಣ್ಣ ತನ್ನದೇ ಆದ ಪಟ್ಟು ಹಾಕಿ ತಡಿತಾನೆ ಬಂದಿದ್ರು. ಇನ್ನು ಯಾವಾಗ ರಾಜಣ್ಣ ಸಚಿವ ಸ್ಥಾನ ಕಳೆದುಕೊಂಡ್ರೋ ಆಗ್ಲೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗುವ ಆಸೆ ಚಿಗುರಿತ್ತು. ಇನ್ನೇನು ಪದವಿ ಹಿಡಿದೆ ಎನ್ನುವಷ್ಟರಲ್ಲಿ ಹೈಕಮಾಂಡ್ ಮೂಲಕ ಡಿಕೆಶಿ ಅಡ್ಡಗಾಲು ಹಾಕಿದ್ರು. ಅಂದಿನಿಂದ ಇಂದಿನವರೆಗೂ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಖಾಲಿಯೇ ಇದೆ. ಈಗ ಚುನಾವಣೆ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಹೀಗಾಗಿ ರಾಜಣ್ಣ ಅಧ್ಯಕ್ಷ ಸ್ಥಾನ ಪಡೆಯುವುದಕ್ಕೆ ರಾಜಕೀಯ ದಾಳ ಉರುಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನೋಡೋಣ, ಡೈರೆಕ್ಟರ್ಸ್ ಏನಾದ್ರು ಹೇಳಿದ್ರೆ ನಿಲ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹೆಚ್ಚಿನ ಡೈರೆಕ್ಟರ್ಸ್ ತಮ್ಮ ಪರವಾಗಿದ್ದಾರೆ ಅನ್ನುವಂಥದ್ದು ಅಲ್ಲ, ಅವರು ಡೈರೆಕ್ಟರ್ಸ್ ಏನಾದ್ರು ನಿಲ್ಬೇಕು ಅಂತ ಹೇಳಿ ಅವ್ರೇನಾದ್ರು ನನಗೆ ಸೂಚನೆ ಕೊಟ್ರೆ ನಿಲ್ತೇನೆ. ಈ ಬಾರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಪಡೆಯಲೇಬೇಕು ಅಂತ ರಾಜಣ್ಣ ಹಠಕ್ ಬಿದ್ದಿದ್ದಾರೆ. ಈಗಾಗಲೇ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ಗಳನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾರೆ. ಮುಂದೆ ಚುನಾವಣೆ ವೇಳೆ ತಾವೇ ಅಭ್ಯರ್ಥಿಯಾಗುವುದಕ್ಕೆ ತಯಾರಿ ನಡೆಸಿದ್ದಾರೆ. ಒಂದು ವೇಳೆ ಸಿಎಂ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಏನಾದರೂ ಅಡ್ಡಗಾಲು ಹಾಕಿದ್ರೆ ಅದಕ್ಕೂ ಒಂದು ಮದ್ದು ಬರೆದಿದ್ದಾರೆ. ಏನಂದ್ರೆ ತಮ್ಮ ಪುತ್ರ ರಾಜೇಂದ್ರ ಅವರನ್ನ ದೇವೇಗೌಡರ ಮನೆ ಕಳಿಸಿ ರಾಜಕೀಯ ಸಂದೇಶ ರವಾನಿಸಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಜೆಡಿಎಸ್ ಸೇರುವ ಇರಾದೆ ಇಟ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ಸರ್, ಬಹಳ ಪ್ರಮುಖ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ರಾಜಣ್ಣ ಮತ್ತು ರಾಜೇಂದ್ರ ಅವರು ಜೆಡಿಎಸ್ ಹೋಗ್ತಾರೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಿದಾವೆ ಸರ್. ನಾನು ಬಹಳಷ್ಟು ಬಾರಿ ನಾನು ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಬಿಡುವಂತ ಸಂದರ್ಭ ಇಲ್ಲ. ಕೆಎನ್ ರಾಜಣ್ಣ ಹಳೆ ಮೈಸೂರು ಭಾಗದಲ್ಲಿ ಎಸ್ಟಿ ಸಮುದಾಯದಲ್ಲಿ ತಮ್ಮದೇ ಆದ ಹಿಡಿತ ಇಟ್ಕೊಂಡಿದ್ದಾರೆ. ಹೀಗಾಗಿ ಎಸ್ಟಿ ನಾಯಕರನ್ನ ಚುನಾವಣೆ ವೇಳೆ ಕಳೆದುಕೊಳ್ಳುವ ಸಾಹಸಕ್ಕೆ ಕೈ ಹೈಕಮಾಂಡ್ ಮುಂದಾಗಲ್ಲ ಅನ್ನೋ ನಂಬಿಕೆ. ಹೀಗಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಏರಲೇಬೇಕು ಅಂತ ರಾಜಣ್ಣ ರಣತಂತ್ರವನ್ನ ಹೆಣೆಯುತ್ತಿದ್ದಾರೆ.